ಭವ್ಯ ಪಟೇಲ್. ಕನ್ನಡ ಚಿತ್ರರಂಗದಲ್ಲಿ 80ರ ಮತ್ತು 90ರ ದಶಕಗಳು ಸುಭೀಕ್ಷವಾಗಿದ್ದ ಕಾಲ. ಹೊಸ ಅಲೆಯ ಚಿತ್ರಗಳು, ಹೊಸ ಹೀರೋಗಳು ಬೆಳೆದ ಸುವರ್ಣ ಕಾಲ. ಆ ಸಮಯದಲ್ಲಿ ಚಿತ್ರರಂಗವನ್ನು ಆವರಿಸಿಕೊಂಡಿದ್ದ ಪ್ರಮುಖ ಹೀರೋಯಿನ್ಗಳಲ್ಲಿ ಭವ್ಯ ಮೊದಲನೇ ಹೆಸರು. ಸೂರ್ಯ ಚಂದ್ರ ಆಕಾಶಕ್ಕೆ ಗಾಳಿ ನೀರು. ಪ್ರಸಿದ್ಧ ನಿರ್ದೇಶಕ ಎಸ್ ಸಿದ್ದಲಿಂಗಯ್ಯನವರ ಪ್ರೇಮ ಪರ್ವ ಚಿತ್ರದೊಂದಿಗೆ ಹೀರೋಯಿನ್ ಆಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಭವ್ಯ, ರಾಜ್ಕುಮಾರ್ ಅವರನ್ನುಳಿದು ಆಗಿನ ಎಲ್ಲ ದೊಡ್ಡ ಹೀರೋಗಳ ಜೊತೆ ಪ್ರಮುಖ ಪಾತ್ರ ವಹಿಸಿ ಸೂಪರ್ ಹಿಟ್ ಚಿತ್ರಗಳ ಸಾಲನ್ನು ಸಿನಿಪ್ರಿಯರಿಗೆ ನೀಡಿದವರು. ಹಿರಿಯರಿಗೆ ತಲೆಬಾಗಿ ಗುರುಗಳಿಗೆ ಶರಣಾಗಿ. ನೀ ಬರೆದ ಕಾದಂಬರಿ, ಮತ್ತೆ ಹಾಡಿತು ಕೋಗಿಲೆ, ಲಯನ್ ಜಗಪತಿ ರಾವ್, ಅವಳೇ ನನ್ನ ಹೆಂಡ್ತಿ, ಸಾಂಗ್ಲಿಯಾನ ಭಾಗ 2, ಹೃದಯ ಹಾಡಿತು, ಸೋಲಿಲ್ಲದ ಸರದಾರ, ನಿಲುಕದ ನಕ್ಷತ್ರ ಸೇರಿದಂತೆ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಊರಿಗೆಲ್ಲ ಇವನೇ ಒಬ್ಬ ಶೂರ, ಹೋಗಿ ಭಾರತರಲ್ಲೇ. ವಿಷ್ಣುವರ್ಧನ್, ಅಂಬರೀಷ್, ಅನಂತ್ನಾಗ್, ಶಂಕರ್ ನಾಗ್, ರವಿಚಂದ್ರನ್, ಕಾಶಿನಾಥ್ ಮೊದಲಾದ ಹೀರೋಗಳೊಂದಿಗೆ ಮುಖ್ಯ ಭೂಮಿಕೆ ನಿರ್ವಹಿಸಿದ ಗರಿಮೆ ಭವ್ಯ ಅವರದ್ದು. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು, ನಿನ್ನ ಮುತ್ತಾಡ. ಇತ್ತೀಚಿನ ವರ್ಷಗಳಲ್ಲಿ ದುರ್ಗಾ ಮುಂತಾದ ಕನ್ನಡ ಕಿರುತೆರೆ ಧಾರಾವಾಹಿಗಳಲ್ಲಿ ಕೂಡ ಪಾತ್ರವಹಿಸಿದ್ದಾರೆ. ಭವ್ಯ ಕನ್ನಡವಲ್ಲದೆ ತಮಿಳು, ತೆಲುಗು ಚಿತ್ರಗಳಲ್ಲೂ ನಟಿಸಿದ್ದಾರೆ. ಬಿ.ಆರ್. ಅಂಬೇಡ್ಕರ್ ಚಿತ್ರದಲ್ಲಿ ಅಂಬೇಡ್ಕರರ 2ನೇ ಪತ್ನಿ ಸವಿತಾ ಅಂಬೇಡ್ಕರ್ ಪಾತ್ರವನ್ನು ನಿರ್ವಹಿಸಿ ತಮ್ಮ ನಟನ ಸಾಮರ್ಥ್ಯ ಬರೀ ರೊಮ್ಯಾಂಟಿಕ್ ಅಥವಾ ಭಾವುಕ ಪಾತ್ರಗಳನ್ನೂ ಮೀರಿ ಕೂಡ ಮಾಡಬಲ್ಲರು ಎಂದು ಸಾಬೀತುಪಡಿಸಿದ್ದಾರೆ. ಅಂಬೇಡ್ಕರ್ ಚಿತ್ರದಲ್ಲಿ ನಾನು ಅದೊಂದು ಡಾಕ್ಟರ್ ರೋಲ್, ಅವ್ರನ್ನ ನೋಡ್ಕೊಳ್ಳೋ ಅಂಥ ಒಂದು ಕ್ಯಾರೆಕ್ಟರ್, ಅಂಬೇಡ್ಕರ್ ಅವ್ರನ್ನ ನೋಡ್ಕೊಳ್ಳೋ ಅಂಥ ಕ್ಯಾರೆಕ್ಟರು. ಅದು ಬೀದರಲ್ಲಿ ಮಾಡಿದ್ರು. ಇದು ಒಂಥರ ವಸತಿ ಇತ್ತು ನನಗೆ ಆ ಕ್ಯಾರೆಕ್ಟರ್ ಮಾಡುವಾಗ. ಭವ್ಯ ಅವರ ಪತಿ ಮುಖೇಶ್ ಪಟೇಲ್ ಮುಂಬೈನ ಹೋಟೆಲ್ ಉದ್ಯಮಿ. ಅವರಿಗೆ ಒಬ್ಬ ಮಗಳಿದ್ದಾಳೆ. ಯುಗ ಯುಗಗಳು ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ. ನಟನೆಯನ್ನು ವೃತ್ತಿಯನ್ನಾಗಿಸಿಕೊಂಡು ತಮ್ಮ ಪಾತ್ರಗಳಿಗೆ ಸಂಪೂರ್ಣ ನ್ಯಾಯ ಒದಗಿಸಿ ಪ್ರೇಕ್ಷಕರನ್ನು ಮನರಂಜಿಸುತ್ತಾ ಬಂದಿರುವ ಸದಾ ಹಸನ್ಮುಖಿ ಭವ್ಯ ಪಟೇಲ್ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿ ಕಾರ್ಯಕ್ರಮದಲ್ಲಿ ತಮ್ಮ ವೃತ್ತಿ ಬದುಕಿನ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ.